ನಿಮ್ಮದು ಡ್ರೈ ಸ್ಕಿನ್ ಇದೆಯಾ? ಒಣ ತ್ವಚೆಯನ್ನು ಹೊಂದಿದ್ದೀರಾ? ಹಾಗಿದ್ರೆ ಇವತ್ತು ನಾನು ನಿಮಗೆ ಕೆಲವೊಂದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಹೋಮ್ ರೆಮಿಡೀಸನ್ನು ಹೇಳ್ತೀನಿ. ಇವು ನಿಮ್ಮ ತ್ವಚೆಯನ್ನು ಕಾಂತಿಯನ್ನಾಗಿಸಿ ಹೊಳೆಯುವಂತೆ ಮಾಡುವಂತಹ ಸರಳವಾದ ಹಾಗೂ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದಂತಹ ಮನೆಮದ್ದುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಕಣ್ಣುಗಳಿಗೆ ಹಚ್ಕೋಬೋದು, ಎಲ್ಲ ಕಡೆ ಸ್ಕಿನ್ಗೂ ಹಚ್ಕೊಂಡ್ರು ಏನೂ ಆಗದಂಥ ಹೋಮ್ ರೆಮಿಡೀಸ್. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ನಿಮ್ಮ ಚರ್ಮದ ನೈಸರ್ಗಿಕ ದುರಸ್ತಿ ಪ್ರಕ್ರಿಯೆಗಳು ರಾತ್ರಿ 11ರಿಂದ ಬೆಳಗ್ಗೆ 4ರ ನಡುವೆ ಹೆಚ್ಚು ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಚರ್ಮವು ಹೊಸ ಕಾಲ್ಜೆಲ್ ಅನ್ನು ಉತ್ಪಾದಿಸುತ್ತದೆ ಮತ್ತು ದೈನಂದಿನ ಪರಿಸರ ಒತ್ತಡಗಳಿಂದ ಉಂಟಾಗುವ ಹಾನಿಯನ್ನು ಸರಿಪಡಿಸುತ್ತದೆ. ಈ ಸಮಯದಲ್ಲಿ ನೀವು ಆರೋಗ್ಯಕರ ಹೈಡ್ರೀಕರಿಸಿದ ಚರ್ಮವನ್ನು ಸಾಧಿಸಲು ರಾತ್ರಿಯ ಚಿಕಿತ್ಸೆಗಳನ್ನು ವಿಶೇಷವಾಗಿ ಪರಿಣಾಮಕಾರಿಯಾಗಿ ಮಾಡುತ್ತದೆ. ರಾತ್ರಿಯ ಹೊತ್ತಲ್ಲಿ ನೀವು ಈ ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡಿದರೆ ನಿಮ್ಮ ರಿಸಲ್ಟ್ 100% ಸರಿಯಾಗಿ ಬರುತ್ತದೆ. ಮೊದಲನೆಯದಾಗಿ ಸೌತೆಕಾಯಿ ಮತ್ತು ಮೊಸರಿನ ಕೂಲಿಂಗ್ ಚಿಕಿತ್ಸೆ. ಈ ರಿಫ್ರೆಶ್ ಸಂಯೋಜನೆಯು ಬಿಗಿಯಾದ ಅನಾನುಕೂಲ ಚರ್ಮಕ್ಕೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಬೆಂಬಲಿಸುವ ಪ್ರೋಬಯಾಟಿಕ್ಗಳು ಮತ್ತು ನೈಸರ್ಗಿಕ ಕಿಣ್ವಗಳನ್ನು ನೀಡುತ್ತದೆ. ಅರ್ಧ ಸೌತೆಕಾಯಿಯನ್ನು 2 ಚಮಚ ಸಾದಾ ಗ್ರೀಕ್ ಮೊಸರಿನೊಂದಿಗೆ ಬೆರೆಸಿ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ತೊಳೆಯಿರಿ. ಮೊಸರಿನ ಲ್ಯಾಕ್ಟಿಕ್ ಆಮ್ಲವು ನಿಧಾನವಾಗಿ ಸಿಪ್ಪೆ ತೆಗೆಯುವಾಗ ತಂಪಾಗಿಸುವ ಪರಿಣಾಮವು ಕಿರಿಕಿರಿಗೊಂಡ ಚರ್ಮವನ್ನು ಶಮನಗೊಳಿಸುತ್ತದೆ. ಒಣ ಚರ್ಮವು ಕಿರಿಕಿರಿ ಅಥವಾ ಕೆಂಪು ಬಣ್ಣದಿಂದ ಕೂಡಿರುವವರೆಗೆ ಈ ಚಿಕಿತ್ಸೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೆಯದಾಗಿ ಆಲಿವ್ ಎಣ್ಣೆ ಮತ್ತು ಬಾದಾಮ್ ಎಣ್ಣೆಯ ತೀವ್ರ ಜಲಸಂಚಯನ ವಿಧಾನ. ಈ ವಿಟಮಿನ್ ಭರಿತ ಎಣ್ಣೆಗಳು ಆಳವಾದ ಪೋಷಣೆಯನ್ನು ಒದಗಿಸುತ್ತವೆ ಮತ್ತು ಒಣ ಚರ್ಮಕ್ಕೆ ಅತ್ಯುತ್ತಮ ಎಣ್ಣೆಗಳಲ್ಲಿ ಸೇರಿವೆ. ಆಲಿವ್ ಎಣ್ಣೆಯು ವಿಟಮಿನ್ ಇ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದರೆ, ಬಾದಾಮಿ ಎಣ್ಣೆಯು ವಿಟಮಿನ್ ಎ ಮತ್ತು ಅಗತ್ಯವಾದ ಕೊಬ್ಬಿನಾಮ್ಲಗಳನ್ನು ನೀಡುತ್ತದೆ. ಹೆಚ್ಚುವರಿ ವರ್ಜಿನ್ ಆಯಿಲ್ ಎಣ್ಣೆ ಮತ್ತು ಸಿಹಿ ಬಾದಾಮಿ ಎಣ್ಣೆಯನ್ನು ಸಮಾನ ಭಾಗಗಳಲ್ಲಿ ಮಿಶ್ರಣ ಮಾಡಿ ನಿಮ್ಮ ಅಂಗೈಗಳ ನಡುವೆ ಸ್ವಲ್ಪ ಬೆಚ್ಚಗಾಗಿಸಿ ಮತ್ತು ಮೇಲ್ಮುಖವಾಗಿ ವೃತ್ತಾಕಾರದ ಚಲನೆಯನ್ನು ಬಳಸಿಕೊಂಡು ನಿಮ್ಮ ಚರ್ಮಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ. ಎಣ್ಣೆಗಳು ರಾತ್ರಿಯಿಡೀ ನಿಮ್ಮ ಚರ್ಮದ ರಂಧ್ರದೊಳಗೆ ತೂರಿಕೊಳ್ಳುತ್ತವೆ. ಬೆಳಿಗ್ಗೆ ಹೊತ್ತಿಗೆ ನಿಮ್ಮ ಚರ್ಮವನ್ನು ಮೃದು ಮತ್ತು ಮೃದುವಾಗಿ ಮಾಡುತ್ತವೆ. ಈ ಚಿಕಿತ್ಸೆಯು ವಿಶೇಷವಾಗಿ ಪ್ರೌಢ ಚರ್ಮ ಅಥವಾ ಬಾಯಿ ಮತ್ತು ಕಣ್ಣುಗಳ ಸುತ್ತಲಿನ ತೀವ್ರ ಶುಷ್ಕತೆಯ ಪ್ರದೇಶಗಳಿಗೂ ಹಚ್ಚಬಹುದು. ಇದು ಉತ್ತಮವಾದ ರೆಮಿಡಿಯಾಗಿದೆ. ಮೂರನೆಯದಾಗಿ ಆಲುವೆರಾ ರಾತ್ರಿಯಿಡೀ ಶಮನಕಾರಿ ಚಿಕಿತ್ಸೆ. ತಾಜಾ ಆಲುವೆರಾ ಜೆಲ್ ಒಣ ಕಿರಿಕಿರಿ ಚರ್ಮಕ್ಕೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ ಮತ್ತು ದೀರ್ಘಕಾಲೀನ ತೇವಾಂಶವನ್ನು ನೀಡುತ್ತದೆ. ಸಸ್ಯದ ನೈಸರ್ಗಿಕ ಸಂಯುಕ್ತಗಳು ಹಾನಿಗೊಳಗಾದ ಚರ್ಮದ ಕೋಶಗಳನ್ನು ಸರಿಪಡಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತಾಜಾ ಆಲುವೆರಾ ಎಲೆಯಿಂದ ಜೆಲ್ಲನ್ನು ಹೊರತೆಗೆಯಿರಿ ಅಥವಾ ಶುದ್ಧ ಸಾವಯವ ಆಲುವೆರಾ ಜೆಲ್ಲನ್ನು ಬಳಸಿ ನಿಮ್ಮ ಮುಖಕ್ಕೆ ಉದಾರವಾದ ಪದರವನ್ನು ಹಚ್ಚಿ ಮತ್ತು ಅದನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲು ಬಿಡಿ. ತೇವಾಂಶವನ್ನು ಪುನಃಸ್ಥಾಪಿಸಲು ಜೆಲ್ ರಾತ್ರಿಯಿಡೀ ಕೆಲಸ ಮಾಡುವಾಗ ತಂಪಾಗಿಸುವ ಸಂವೇದನೆಯು ಬಿಗಿಯಾದ ಚರ್ಮವನ್ನು ಶಮನಗೊಳಿಸುತ್ತದೆ. ಇದು ನಿಮ್ಮ ಚರ್ಮದಲ್ಲಿ ಎಣ್ಣೆ ಅಂಶವನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ಜೇನುತುಪ್ಪ ಮತ್ತು ಗ್ಲಿಸರಿನ್ ಹೈಡ್ರೇಷನ್ ಮಾಸ್ಕ್. ಈ ಶಕ್ತಿಶಾಲಿ ಸಂಯೋಜನೆಯು
ಒಣ ಚರ್ಮಕ್ಕಾಗಿ ಅತ್ಯಂತ ಪರಿಣಾಮಕಾರಿ. ಮನೆಯಲ್ಲಿ ತಯಾರಿಸಿದ ಫೇಸ್ ಮಾಸ್ಕ್ಗಳಲ್ಲಿ ಒಂದನ್ನು ರಚಿಸಿಕೊಳ್ಳುತ್ತದೆ. ಜೇನುತುಪ್ಪವು ನೈಸರ್ಗಿಕ ಹ್ಯೂಮಿಡಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಗಾಳಿಯಿಂದ ತೇವಾಂಶವನ್ನು ನಿಮ್ಮ ಚರ್ಮಕ್ಕೆ ಸೆಳೆಯುತ್ತದೆ, ಆದರೆ ಗ್ಲಿಸರಿನ್ ಆ ತೇವಾಂಶವನ್ನು ಸ್ಥಳದಲ್ಲಿ ಲಾಕ್ ಮಾಡಲು ಸಹಾಯ ಮಾಡುತ್ತದೆ. 2 ಚಮಚ ಹಸಿ ಜೇನುತುಪ್ಪವನ್ನು 1 ಚಮಚ ತರಕಾರಿ ಗ್ಲಿಸರಿನ್ನೊಂದಿಗೆ ಬೆರೆಸಿ ಕಣ್ಣಿನ ಸುತ್ತಲಿನ ಪ್ರದೇಶವನ್ನು ತಪ್ಪಿಸಿ ಮುಖಕ್ಕೆ ಸಮನಾಗಿ ಹಚ್ಚಿ. ಕಣ್ಣುಗಳಿಗೆ ಹಚ್ಚಬೇಡಿ. ರಾತ್ರಿ ಇಡೀ ಹಾಗೆಯೇ ಬಿಡಿ ಮತ್ತು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಈ ಮಾಸ್ಕ್ ವಿಶೇಷವಾಗಿ ತುಂಬ ಒಣ ಅಥವಾ ಫ್ಲಾಕಿ ಚರ್ಮ ಹೊಂದಿದವರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ರಾತ್ರಿ ಇಡೀ ತೀವ್ರವಾದ ನೀರಿನ ಅಂಶವನ್ನು ನಿಮ್ಮ ಚರ್ಮಕ್ಕೆ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.